ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅಪೆಕ್ಸ್ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಚಾರ್ಲೈಸ್ ಟೆರಾನ್ ಅಂಡ್ ಟ್ಯಾರಾನ್ ಎಗರ್ಟನ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಕಥೆಯ ವಿಷಯಕ್ಕೆ ಬರೋದಾದ್ರೆ, ಸಶಾ ತುಂಬಾ ಅಡ್ವೆಂಚರಸ್ ವ್ಯಕ್ತಿ ಆಗಿರ್ತಾಳೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಅಡ್ವೆಂಚರ್ಗೋಸ್ಕರ ಅವಳು ಯಾವುದೇ ದೊಡ್ಡ ಲೆವೆಲ್ ರಿಸ್ಕ್ ಇದ್ರೂ ತಗೊಳಕ್ಕೆ ರೆಡಿ ಇರ್ತಾಳೆ. ಪ್ರೆಸೆಂಟ್ ಡೇ ಅಲ್ಲಿ ಅವಳು ಆಸ್ಟ್ರೇಲಿಯಾದಲ್ಲಿ ಇರ್ತಾಳೆ. ಅಲ್ಲಿ ಒಂದು ಭಯಾನಕವಾದಂತಹ ಕಾರ್ಡ್ ಇರುತ್ತೆ. ಆ ಕಾರ್ಡ್ ಅಲ್ಲಿ ತುಂಬಾ ಜನ ವ್ಯಕ್ತಿಗಳು ಮಿಸ್ ಆಗಿರ್ತಾರೆ. ಈ ವಿಷಯ ತಿಳಿದು ಅವಳು ಆ ಮಿಸ್ಸಿಂಗ್ ವ್ಯಕ್ತಿಗಳ ಹಿಂದಿನ ರಹಸ್ಯವನ್ನ ಕಂಡುಹಿಡಿಯೋದಕ್ಕೆ ಅವಳು ಆ ಕಾಡಿಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಆ ಕಾಡಿಗೆ ಹೋಗುವಂತ ದಾರಿಯಲ್ಲಿ ಅವಳಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಸಿಗ್ತಾನೆ. ಅವಳಿಗೆ ಆ ಕಾಡಿನ ಭಯಾನಕತೆಯ ಬಗ್ಗೆ ವಾರ್ನಿಂಗ್ ಕೂಡ ಕೊಡ್ತಾನೆ. ಸಶಾ ಅದ್ ಯಾವ್ದನ್ನು ಲೆಕ್ಕಕ್ಕೆ ಇಟ್ಕೊಳ್ದೇನೆ ಮೊದಲೇ ಅವಳು ಪ್ಲಾನ್ ಮಾಡ್ಕೊಂಡಂಗೆ ಆ ಕಾಡಿನ ಒಳಗೆ ಎಂಟ್ರಿ ಕೊಡ್ತಾಳೆ. ಆ ಕಾಡಿನ ಒಳಗೆ ಅವಳಿಗೆ ಸಿಗುವಂತಹ ಒಬ್ಬ ಸೈಕೋ ಕಿಲ್ಲರ್, ಸಶಾ ಮತ್ತು ಆ ಸೈಕೋ ಕಿಲ್ಲರ್ ಮಧ್ಯೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ. ಫೈನಲ್ ಆಗಿ ಸಶಾ ಆ ಮಿಸ್ಸಿಂಗ್ ವ್ಯಕ್ತಿಗಳ ರಹಸ್ಯನ ಕಂಡಿಡಿದು ಆ ಸೈಕೋ ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಕಾಡಿಂದ ಹೊರಗೆ ಬರಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಫಿಲಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಚಾರ್ಲೈಸ್ ಟೆರಾನ್ ಆಸ್ ಸಶಾ ಅವರ ಆಕ್ಟಿಂಗ್ ಈ ಫಿಲಮ್ ಅಲ್ಲಿ ಇಂಪ್ರೆಸಿವ್ ಆಗಿ ಬಂದಿದೆ. ಅವರ ಕ್ಯಾರೆಕ್ಟರ್ಗೆ ಅಂತ ಏನು ಚಾಲೆಂಜಿಂಗ್ ಸೀನ್ಸ್ ಇಲ್ಲ ಅಂದ್ರೂ ಅವರ ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಟ್ಯಾರನ್ ಎಗರ್ಟನ್ ಆಸ್ ಸೈಕೋ ಕಿಲ್ಲರ್ ಅವರ ಆಕ್ಟಿಂಗ್ ಆವರೇಜ್ ಆಗಿ ಬಂದಿದೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ರುಟೀನ್ ಆಗಿ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಸ್ಕ್ರೀನ್ ಪ್ಲೇ ಫಸ್ಟ್ ಇಂದ ಲಾಸ್ಟ್ ತನಕ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಸಶಾ ಮತ್ತು ಸೈಕೋ ಕಿಲ್ಲರ್ ನಡುವೆ ನಡೆಯುವಂತಹ ಚೇಸಿಂಗ್ ಸೀಕ್ವೆನ್ಸಸ್ ಮೇಜರ್ ಹೈಲೈಟ್ ಆಫ್ ದಿಸ್ ಫಿಲಮ್. ಸಶಾ ಮತ್ತು ಸೈಕೋ ಕಿಲ್ಲರ್ ಮಧ್ಯೆ ನಡೆಯುವಂತಹ ಚೇಸಿಂಗ್ ಸೀಕ್ವೆನ್ಸಸ್ ಇನ್ನೇನು ಇಂಟೆನ್ಸ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಸೈಕೋ ಕಿಲ್ಲರ್ ಸಡನ್ ಆಗಿ ಎಮೋಷನಲ್ ಆಗ್ತಾನೆ. ಅದರಿಂದಾಗಿ ಸಶಾ ಅವಾಗವಾಗ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾಳೆ. ಈ ಪಾಯಿಂಟ್ ನನಗೆ ಸ್ಕ್ರೀನ್ ಪ್ಲೇ ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಈ ಲಾಜಿಕಲ್ ಮಿಸ್ಟೇಕ್ ನ ಅವಾಯ್ಡ್ ಮಾಡಿದಿದ್ರೆ ಚೇಸಿಂಗ್ ಸೀಕ್ವೆನ್ಸಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬರ್ಬೋದಿತ್ತು. ಕ್ಲೈಮ್ಯಾಕ್ಸ್ ಗಿನ ಮುಂಚೆ ಬರುವಂತಹ ಒಂದು 15 to 20 ಮಿನಿಟ್ಸ್ ಪೋರ್ಷನ್ ನನಗೆ ಎಡ್ಜ್ ಆಫ್ ದ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಕ್ಲೈಮ್ಯಾಕ್ಸ್ ನನಗೆ ಪ್ರೆಡಿಕ್ಟಬಲ್ ಅಂತ ಅನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಬಹುದಾಗಿತ್ತು. ಆದ್ರೆ ಡೈರೆಕ್ಟರ್ ಈ ಒಂದು ಫಿಲಮ್ ನ ತುಂಬಾ ಸಿಂಪಲ್ ಆಗಿ ಎಂಡ್ ಮಾಡಿರೋದು ನನಗೆ ಡಿಸಪಾಯಿಂಟಿಂಗ್ ಅಂತ ಅನಿಸ್ತು. ಡೈರೆಕ್ಟರ್ ಕತೆ ಮೇಲೆ ವರ್ಕ್ ಮಾಡಿ ಸ್ಕ್ರೀನ್ ಪ್ಲೇ ಅಲ್ಲಿ ಲಾಜಿಕಲ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿದಿದ್ರೆ ಈ ಫಿಲಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ಬೋದಿತ್ತು. ನನಗೆ ಈ ಫಿಲಮ್ ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲೂ ಸಹ ಬೋರ್ ಮಾಡ್ಲಿಲ್ಲ, ಎಂಗೇಜಿಂಗ್ ಆಗಿತ್ತು. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನನ್ನ ಕಡೆಯಿಂದ ಈ ಫಿಲಮ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗ್ 3 out of 5. ನೀವೇನಾದ್ರೂ ಸರ್ವೈವಲ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ಫಿಲಮ್ ನ ಒಂದ್ಸಲ ಟ್ರೈ ಮಾಡಬಹುದು. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.